ಯಾವ ಕನಸನ್ನು ನೀವು ಕಂಡಿದ್ರೋ, ಯಾವ ಗುರಿ, ಲಕ್ಷ್ಯ, ಟಾರ್ಗೆಟ್ ಅನ್ನು ನೀವು ಸೆಟ್ ಮಾಡಿದ್ರೋ, ಅದು ಅಚೀವ್ ಆಗಿರ್ಬೇಕಲ್ಲ? ಯಾಕೆ ಇನ್ನೂ ಆಗ್ಲಿಲ್ವಾ? 2022ರಲ್ಲಿ ಕಂಡಿದ್ದ ಆ ಕನಸು ಅಟ್ಲೀಸ್ಟ್ 2023ರಲ್ಲಿ ಆದರೂ ಕಂಪ್ಲೀಟ್ ಮಾಡೇ ಮಾಡ್ತೇನೆ ಎಂದು ಡಿಸೈಡ್ ಮಾಡಿದ್ದ ಆ ಕನಸು 2024ರಲ್ಲಂತೂ ಪೂರ್ಣಗೊಳಿಸುತ್ತೇನೆ ಎಂದು ನಿನಗೆ ನೀನೇ ಮಾತು ಕೊಟ್ಟಿದ್ದ ಆ ಕನಸು 2025ರಲ್ಲಂತೂ ಪೂರ್ಣಗೊಳ್ಳಲೇಬೇಕಿತ್ತು. ಆದರೆ ಅನ್ಫಾರ್ಚುನೇಟ್ಲಿ 2025 ಸಹ ಕಳೆದೋಯ್ತು. ಆದರೆ ಇಂದಿಗೂ ಸಹ 2022ರ ಆ ಕನಸು, ಆ ಗುರಿ, ಆ ಪ್ಲಾನ್, ಆ ಲಕ್ಷ್ಯ ಇಂದಿಗೂ ಸಹ ಹಾಗೇ ಇದೆ. ಅದು ಇಂದಿಗೂ ಯಾಕೆ ಹಾಗೆ ಇದೆ ಎಂದು ಎಂದಾದರೂ ಯೋಚಿಸಿದ್ದೀಯಾ? ಯಾಕೆಂದರೆ ನಿನ್ನ ಜೀವನದಲ್ಲಿ ಬದಲಾಗ್ತಿರುವುದು ಕ್ಯಾಲೆಂಡರೇ ಹೊರತು ನೀನಲ್ಲ. ಅಟ್ಲೀಸ್ಟ್ ಇನ್ನಾದರೂ ನೀನು ಇಲ್ಲಿ ಬದಲಾಗಲಿಲ್ಲ ಎಂದರೆ ಈ ಸ್ವಾರ್ಥಿ ಪ್ರಪಂಚ ನಿನ್ನ ತುಳಿದು ಮುಂದೆ ಸಾಗ್ತಾ ಇರುತ್ತೆ. ಪರಿವರ್ತನೆ ಜಗದ ನಿಯಮ. ಆಬ್ವಿಯಸ್ಲಿ ಪ್ರತಿಯೊಬ್ಬರು ಇದನ್ನು ಒಪ್ಪಿಕೊಳ್ಳಲೇಬೇಕು. ಇಲ್ಲಾಂದ್ರೆ ಒಂದು ಟೈಮ್ನಲ್ಲಿ ಮಾರುಕಟ್ಟೆಯಲ್ಲಿ ಆಧಿಪತ್ಯ ಸಾಧಿಸಿದ್ದ ಕಂಪನಿಗಳು ಇಂದು ಹೇಗೆ ಮೂಲೆ ಗುಂಪಾಗಿವೆಯೋ ಈ ಸತ್ಯವನ್ನು ಒಪ್ಪದಿರುವ ಪ್ರತಿಯೊಬ್ಬರಿಗೂ ಅದೇ ಪರಿಸ್ಥಿತಿ ಎದುರಾಗುತ್ತೆ. ಆದ್ದರಿಂದ ಪರಿವರ್ತನೆಯನ್ನು ಒಪ್ಪಿಕೋ. ಇಲ್ಲಾಂದ್ರೆ ನೀನು ನಿನ್ನೆ ಏನು ಮಾಡ್ತಾ ಇದೆಯೋ ಇಂದು ಅದನ್ನೇ ಮಾಡುವುದಾದ್ರೆ ನಿನಗೆ ನಿನ್ನೆ ಏನು ಸಿಗ್ತಾ ಇತ್ತೋ ಇಂದೂ ಸಹ ಅದೇ ಸಿಗುತ್ತೆ. ಸೊ ನಿನ್ನೆಗಿಂತ ಏನಾದರೂ ಬೇರೆ ಇಲ್ಲ ಹೊಸತು ಬೇಕು ಎಂದಿದ್ದಲ್ಲಿ ಇಂದಿನ ಆರಂಭವನ್ನು ಒಂದು ಹೊಸ ರೀತಿಯಲ್ಲಿ ಹೊಸ ಪ್ಲಾನ್ನೊಂದಿಗೆ ಆರಂಭಿಸಬೇಕು. ಯಾಕೆಂದರೆ ನಿನ್ನ ಕನಸು, ನಿನ್ನ ಲಕ್ಷ್ಯ, ನಿನ್ನ ಗುರಿಗೆ ಅನುಗುಣವಾಗಿ ನಿನ್ನನ್ನು, ನಿನ್ನ ದಿನಚರ್ಯವನ್ನು ನೀನು ಬದಲಾಯಿಸದೆ ಇದ್ದಲ್ಲಿ ಯಾವ ಬದಲಾವಣೆಯೂ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಬದಲಾವಣೆಯನ್ನು ನಿನ್ನಲ್ಲಿ ನೀನು ತಂದುಕೊಂಡರೆ ಅದು ನಿನ್ನ ಜೀವನವನ್ನು ಸಹ ಉತ್ತಮ ರೀತಿಯಲ್ಲಿ ಬದಲಿಸುತ್ತೆ. ಲೈಫ್ನ ಪ್ರತಿ ಸ್ಟೇಜ್ನಲ್ಲಿಯೂ ಸಹ ಹಿಂದಿನಂತೆ ಇರಲು ಯಾರಿಗೂ ಸಾಧ್ಯವಿಲ್ಲ. ಪ್ರತಿ ಹಂತದಲ್ಲೂ ನಮ್ಮನ್ನು ನಾವು ಉತ್ತಮರನ್ನಾಗಿಸಿಕೊಳ್ಳಲೇಬೇಕಾಗುತ್ತೆ. ಯಾಕೆಂದರೆ ಒಂದು ಟೈಮ್ನ ನಂತರ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿದ್ದ ಆ ಆ್ಯಪ್ ಸಹ ಅಪ್ಡೇಟ್ ಬಯಸುತ್ತೆ ಎಂದಾದಲ್ಲಿ ನಾವು ನೀವು ಅದೇ ಹಳೆತನವನ್ನು ಹಿಡಿದುಕೊಂಡು ಯಾಕ್ರಯ್ಯ ಕೂತ್ಕೊಳ್ಬೇಕು. ಆ್ಯಂಡ್ ಫೈನಲಿ ಒನ್ ಲಾಸ್ಟ್ ಥಿಂಗ್, ಯಾವುದೇ ದೊಡ್ಡ ಬದಲಾವಣೆ ಒಂದೇ ದಿನದಲ್ಲಿ ಆಗುವುದಿಲ್ಲ. ಆದರೆ ಸಕಾರಾತ್ಮಕ ಬದಲಾವಣೆಯನ್ನು ನಿನ್ನ ಜೀವನದಲ್ಲಿ ನೀನು ತಂದುಕೊಂಡು ಅದರಲ್ಲಿ ದೃಢವಾಗಿದ್ದಲ್ಲಿ ಎಂಥ ದೊಡ್ಡ ಬದಲಾವಣೆ ಆದರೂ ಸರಾಗವಾಗಿ ನಡೆಯುತ್ತೆ. ಹೌದು ತಾನೇ?